ಸರಿಯಾಗಿ ನೋಡಪ್ಪ. ನಾನು ಎಲ್ಲೇ ಹೋಗ್ಲಿ ಎಲ್ಲೇ ಬರ್ಲಿ ನನ್ನ ಆರೋಗ್ಯವನ್ನು ಸರಿಯಾಗಿ ಕೊಡಪ್ಪ. ಅದೆಷ್ಟೋ ಜನರಿಗೆ ಬಡ್ಡಿಗೆ ಹಣವನ್ನು ಕೊಟ್ಟಿದ್ದೇನೆ. ಕೊಟ್ಟಂತ ಹಣ ಬಡ್ಡಿ ಸಮೇತ ಹಿಂತಿರುಗಿ ಬರುವ ಹಾಗೆ ಅನುಗ್ರಹ ಮಾಡಪ್ಪ ತಿಮ್ಮಪ್ಪ. ನಮೋ ನಮಃ. ನಮಸ್ಕಾರಪ್ಪ. ನಮಸ್ಕಾರ. ಪರಿಚಯ ಆಯ್ತೇನಪ್ಪ? ಹಾ, ಪರಿಚಯ ಆಯ್ತು. ಯಾರಪ್ಪ ನೀನ್ ಅದೇ ಹೆದ್ದಾರಿ ಕೆಲಸಕ್ಕೆ ವಿಜಯಪುರದಿಂದ ಬಂದವಲ್ವಾ? ನಿನ್ನ ಆ ಟೊಪ್ಪಿ, ಅದೊಂದು ಅಂಗಿ, ಆ ಮೀಸೆ, ಆ ಸುಟ್ಟಿದ ಕಚ್ಚೆ, ಆ ಹೆಗಲ ಮೇಲಿರುವ ಇವು ಅದೊಂದು ಕೊಳಕ ವಸ್ತ್ರ, ನೀ ಖಂಡಿತ ವಿಜಯಪುರದವನೇ. ಘಾಟಿ ಎಷ್ಟು ಮಂದಿ ಬಂದಿರೋ ತಮ್ಮ? 15 ಮಂದಿ ಬಂದಿರಿ. ಕೆಲಸ ಮಾಡೋ ಜನ ಬೇಕಂದ್ರೆ ನಮ್ಮನೆಲ್ಲ ಕೆಲಸ ಮುಗೀತ, ನಮ್ ಮ್ಯಾಲಕ್ ಬೋರ್ಡಿದ್ರೆ ಬನ್ನಿ. ನೀವ್ ಬರ್ತಿರಲ್ರಿ? ನಮ್ಗೆ ಬೇರೆ ಕೆಲಸ ಉಂಟಲ್ಲ. ಬಂದು ನಿಮ್ ಕೆಲಸ ಮಾಡಕ್ ಸರಿ ನನ್ ಕೆಲಸ ಹೊಟ್ಟೆಗಿಟ್ಟು ಮಾರಿ ನನ್ ನೋಡ್ರಿ ಹಾಗಲ್ಲ ಇಷ್ಟ ಉಂಟಾ? ಮತ್ತೆಂತ ನಿಮ್ಗೆ ವಿಷಯ ಗೊತ್ತಿಲ್ಲ ಸ್ವಾಮಿ. ಯಾವುದೇ ವ್ಯಕ್ತಿ ಆಗಲಿ ಅವನಲ್ಲಿ ಎಷ್ಟೇ ಇರ್ಲಿ ಉಂಟು ಅಂತ ಯಾವ ಕಾರಣಕ್ಕೂ ತೋರಿಸ್ಕೊಳ್ಬಾರ್ದು. ಒಂದ್ ರೀತಿ ನಿಮ್ಮ ಹಾಗೆ ಇರ್ಬೇಕು. ಅಂದ್ರೆ ಅಯ್ಯಪ್ಪ ನೀವು ಒಂದು ಮನೆ ಕಟ್ಟಿದ್ದೀರಿ, ಹೀಗ್ ಮಾಡಿ ನೋಡ್ರಿ ಕೊಡ್ಸ್ದೊಡ್ಡ ಮನೆ. ಮೊನ್ನೆ ಅಂತ ಹೊಸ ಗಾಡಿ ತಗೊಂಡ್ರ ಎಷ್ಟು 18 ಲಕ್ಷ. ಮಗನೇ ಹಾಗೆ ಹೇಳಿ ಅನ್ಕೊಂಡು ಕೊಂಡು ಬಿಟ್ಟ ಗಾಡಿ ಒಂದ್ ಸರಿ ಇದ್ರು ಸಾಕು ಮಾಡಿ. ಇಲ್ಲವಾಗುತ್ತೆ ದೇವರನ್ನ ಮಾಡಿ ಹೇಳ್ತೇನೆ, ಉಳಿದವ್ರ ಗಾಡಿ ಹಾಳಾಗಬೇಕೇ ಬಿಟ್ರೆ ನಿಮ್ಮ ಗಾಡಿ ಯಾವ ಕಾರಣಕ್ಕೂ ಹಾಳಾಗುವುದಿಲ್ಲ. ಅದು ಹೇಗೆ? ಯಾಕೆ ಹೇಳಿ? ಮನೆ ಅಂಗಳದಿಂದ ಹೊರಗೆ ಬರುವುದಿಲ್ಲ, ನಿಮ್ ಗಾಡಿ ಹಾಳಾಗುದು ಹೇಗೆ? ಪಾಪಿ ಮಗನ ನಿಂತ್ಕೊಂಡು ಹುಟ್ಟಿ ಹೋಯ್ತಾನೆ ನೋಡಲ್ಲಿ ಅಂತ ದೊಡ್ಡ ಬೆಳೆದು ಉಂಟಲ್ಲ. ಬಿಳಿದಲ್ಲ ಬಹುಶಃ ಯಾರೋ ಒಂದು 3-4 ಜನ ಜಂಗಿ ಕೊಡೋದು ಇದ್ರಿ ಅದಕ್ಕೆ ತಗೊಂಡು ಅಕ್ಕಿ ಕೊಡ್ತಾರೆ. ಯಾವ್ದಾದ್ರು ಬೇರೆ ಗಾಡಿ ಸಿಕ್ಕರೆ ಹೀಗಂಗ ವೈಯಕ್ತಿಕ ಕಾರ್ಯಕ್ರಮ ಸಾಕ ಮತ್ ಬೇಕಾ? ಮುಂದುವರ್ಸ ಅದಲ್ಲ, ಈ ಅರಮನೆಯ ಪಾರುಪತ್ಯಗಾರ ಪಂಚಮೂರ್ತಿ ಅಂತ ಹೇಳಿದೆ ನಾನೇ. ನನಗೆ ಈ ಹುದ್ದೆ ಸಿಕ್ಕಿದ್ದು ನನ್ನ ಕಣ್ಣು ಹೋಗಿದ್ದು ಎಲ್ಲಿಗೆ? ಉಗ್ರಾಣಕ್ಕೆ ಕಣ್ಣು ಹೋಗಿದ್ದು. ಮಹಾರಾಜ ನನ್ನನ್ನು ಕರೆದಿರುವುದು ನಾಳೆ ದಿವಸ ರಾಜಭೋಜನದ ವ್ಯವಸ್ಥೆ ಆಗ್ಬೇಕು ಅಂತ ಒಂದು 30,000 ಕೊಟ್ಟ 15 ಒಳಗೆ ಬಿತ್ತಿ 15 ಒಳಗೆ ಪೂರೈಸಿ ಬಿಡ್ತೇನೆ ನೋಡಿ. ಸತ್ಯ ಹೇಳ್ಬೇಕು ಅಂತ ಅದ್ರ ಕಟ್ಟುವುದಕ್ಕೆ ನಾನು ದೊಡ್ಡ ಮನೆ ಕಟ್ಟಿದ್ದೇನೆ. 5 ಕೋಣೆಯನ್ನು ಬಾಡಿಗೆ ಕೊಟ್ಟಿದ್ದೇನೆ. ನನಗೂ ಅದೇ ಬೇಸರ ಸ್ವಾಮಿ. ಈಗ 4 ಕೋಣೆಯವರು ಸಂದರ್ಭಕ್ಕೆ ಸರಿಯಾಗಿ ಬಾಡಿಗೆ ಕೊಡ್ತಾ ಇದ್ದಾರೆ. ಒಬ್ಬ ನಾನು ಮೌನೇ ಮಾಡ್ತಿದ್ದ ಮಾರ. ಅವ್ ಸದಾನಂದ. ನಾನು ಬಾಡಿಗೆ ಕೇಳ್ಬೇಕಂತ ಹೋಗುದು ಹೌದು, ಎಂತದ್ದು ಮಣ್ಣು ಕತೆ ಹೇಳುದು ಮಾರ್ರೆ. ನಾನು ಒಳ್ಳೆ ಹನುಮಂತ ಹೇಮಂತ ಕೇಳ್ತಾ ಇರುದು. ಅವ್ ಕತೆ ಹೇಳ್ಕೊಂಡು ಹೋಗ್ತಾ ಇರ್ತಾನೆ. ಮತ್ತ ಮನೆಗೆ ಹೋಗಿ ನಾನು ಯೋಚನೆ ಮಾಡುವುದು. ಅದಲ್ಲ, ಇವತ್ತು ಅವ ಸಿಗಬೇಕು, ಅದಕ್ಕೆ ಒಂದು ತೀರ್ಮಾನ ಮಾಡ್ಬೇಕು ಅಂತ ಬಂದಿದ್ದೇನೆ. ಕೆಲಸ ಅಂತ ವಯಸ್ಸಲ್ಲ. ಅದಲ್ಲ, ನಿನ್ ಹೆಸರು ಹೇಳಿದ್ದು ನಾನು. ಹೆಸರು ಸತ್ವ. ಹೌದು, ಸಾಹಿತ್ಯ ರತ್ನಾಕರ ಸತ್ತು ಸತ್ವ. ಅದು ಉಂಟು ಗೊತ್ತುಂಟು ನನಗೆ. ಸರಿ ಕರಬೇಕಲ್ಲ, ಅಷ್ಟು ಉದ್ದ ಬೇಡ ಅಂತ ಗಿಡ ಮಾಡಿ ಹೇಳಿದೆ. ಓ ಹಾಗೆ. ನಮ್ಮ ಹೆಸರೇನು? ಪಂಚಮೂರ್ತಿ. ಏನ ಪಂಚ ಏನ ಮೂರ್ತಿ? ಮನೆ ಯಜಮಾನ ನಾನು. ಮನೆ ಯಜಮಾನದಂತ ಏನ ಹುದ್ದೆ ಬೇಕು ಅಂತಿಲ್ಲ ಹೆಸರು. ಎಲ್ಲರಿಗೂ ಹಾಗೆ ಇರ್ಬೇಕು. ಗೊತ್ತುಂಟು ನನಗೆ. ಅರೆ ಅರೆ ಇದೆಂತ ಮನೆ ಇಲ್ಲ? ಏನೋ ಪುಳಿಯೋಗರೆ. ಪುಳಿಯೋಗರೆ ಅಲ್ಲ ಮರ ಇರೋದು. ಮತ್ತೆ ಬೆಳ್ಳುಳ್ಳಿ ಚೂರು. ಇದು ಘಾಟಿ ಬೆಳ್ಳುಳ್ಳಿ ದೊಡ್ಡದಿದೆ. ಅಲ್ಲ ಕಳ್ಳ, ಹುಲಿ ಉಗ್ರೆ. ಹುಲಿ ಉಗ್ರೆ. ಹೌದು, ಏನೀಗ ಸತ್ಯ ಹೇಳಿ, ಯಾರು ಕೊಟ್ರೆ ಹೇಳು? ನನಗೆ ಮನುಷ್ಯರು ಕೊಟ್ಟದ್ದೇ ಅಲ್ಲ, ಮತ್ತೆ ನನಗೆ ಹುಲಿಯೇ ಕೊಟ್ಟದ್ದು. ಹುಲಿ? ಹೌದು. ಆ ಹುಲಿ ಎಲ್ಲುಂಟು ಈಗ? ಅಲ್ಲೇ ಉಂಟು. ನಾನು ಹೋಗ್ಬೋದ? ಹೋಗ್ಬಹುದು, ಬರ್ಲಿಕ್ಕೆ ಆಗುದಿಲ್ಲ. ಯಾಕೆ? ಅದು ಬಿಡುದಿಲ್ಲಲ್ಲ. ನೀನ್ ಹೋಗಿ ಬಂದಿಲ್ಲ. ನನಗೆ ಸಮಸ್ಯೆ ಇಲ್ಲ. ಹುಲಿ ಅಂತಲ್ಲ, ಹುಲಿ, ಚಿರತೆ, ಆನೆ, ಕರಡಿ ಯಾವುದೇ ಇರಲಿ ನಾನು ಹೋಗಿ ಬರ್ತೇನೆ. ಯಾಕೆ? ನನ್ನಲ್ಲಿ ಪ್ರಾಣಿಗಳಲ್ಲಿ ಬಹಳ ಸರಿಗೆ ಉಂಟು. ನಾನು ಪ್ರಾಣಿಯನ್ನು ಪ್ರೀತಿ ಮಾಡುವ. ಸರಿಯಪ್ಪ. ಎಷ್ಟು ಸರಿಗೆ ಉಂಟು ಕೇಳಿದ್ರೆ ನನ್ನೊಟ್ಟಿಗೆ ನೀವಿಲ್ವ ಈಗ? ಹೌದು, ಹಾಗೆ. ಅಂದ್ರೆ ನಾನು ಪ್ರಾಣಿ ಅಂತ ಹೇಳುದು ನೀನು. ಹೋಲಿಸ್ಕೊಳ್ಬೇಡಿ. ಆಲಿಕ್ಕೆ ಮನುಷ್ಯರು ಪ್ರಾಣಿ, ಮನುಷ್ಯ ಪ್ರಾಣಿ ಅಂತ ಕರೆಯುವುದು. ನೀವು ಅದು ಅಲ್ಲ. ಅಂದ್ರೆ ಅದಕ್ಕೂ ಕನಿಷ್ಠ ಮಾನವಾತೀತ ನಾನು ಅಲ್ಲ. ಮಾನವಾತೀತವೇ ನೀವು? ಮಾನವಾತೀತ. ಮಾನವಾತೀತ. ಓಹೋ, ನಾನು ಮೇಲಿದ್ದವ. ಅಲ್ಲೇ ಇರ್ಬೇಕಾದವ್ರು ನೀವು. ನಾನು ಮಂಗನ. ಹೋಲಿಸ್ಕೊಳ್ಬೇಡಿ. ನಿಮಗೆ ಮಂಗ ಅಂತ ಮಂಗನ ಹೆಸರಾಗುದಿಲ್ವಾ? ನೀ ಸಾಯೋ ನೀನು. ಮಂಗನಿತ್ತಲೂ ಕನಿಷ್ಠ. ಮಾನವಾತೀತ ಅಷ್ಟೇ. ಹೌದು. ಇದನ್ನ ಅಂತ ಮರ ಮುಗಿದ ಮೇಲೆ ಎಲ್ಲ ಹುಲಿ ಉಗ್ರೆ. ಹುಲಿ ಉಗ್ರೆ ಅಲ್ಲ? ಅಲ್ಲ ಮಾರೆ, ನಿನ್ನ ವಿಶೇಷ ನಂಗೆ ಭಾರಿ ಗೊತ್ತಾಯ್ತು. ಯಾಕೆಂದ್ರೆ ನಾನು ಯಾವತ್ತೂ ನೀನು ಬಾಡಿಗೆ ಕೇಳುದು, ನೀನು ಕೊಡುವುದಿಲ್ಲ ಅಂತ ಹೇಳುವುದಿಲ್ಲ. ಕೊಡ್ತೇನೆ ಕೊಡ್ತೇನೆ ಅಂತ ಹೇಳ್ತೀಯ. ಅದು ಕೊಡುದು ಯಾವಾಗ? ಹೇಳ್ತೀವಪ್ಪ, ಕೊಡ್ತೀವಿ ಅಂತ ಹೇಳ್ತೀವಿ. ಕೊಡಕ್ಕಾಗತ್ತ? ಎಲ್ಲಿ ಕೊಡ್ಬೇಕು ನಾವು? ದುಡ್ಡಿರ್ತಲ್ಲಿ ಎಲ್ಲ ಇತ್ತು ದುಡ್ಡು. ದುಡ್ಡಿನ ನಾವು ಇದು ಮಾಡ್ತೀವ? ಹೇಳ್ತೀವಷ್ಟೇ.
ಅಲ್ಲ ಹೌದೇನಾ? ಎಷ್ಟು ತಿಂಗಳು ಆಯ್ತಪ್ಪ? ತಿಂಗಳಲ್ಲ 41 ನಡೀತಾ ಉಂಟು. ನೀನು ವಯಸ್ಸು ಎಷ್ಟು ಅಂತ ಕೇಳಿದಲ್ಲ, ನನಗೆ ಬಾಡಿಗೆ ಕೊಟ್ಟರೆ ಎಷ್ಟು ತಿಂಗಳಾಯ್ತು ಅಂತ. ನಮ್ಗೆ ಅಗತ್ಯ ಇಲ್ಲ ಅಂದ್ರೆ ಬಾಡಿಗೆ ಕೊಟ್ಟವ್ರು ಯಾರು? ನಾನು. ನೀವೇ ಲೆಕ್ಕ ಕೊಡ್ಬೇಕು ಬಿಟ್ರೆ ಇದ್ದವ್ರು ಲೆಕ್ಕ ಕೊಡುದಲ್ಲ. ಹೌದಾ? ನಾವಿರ್ತೇವೆ ಹೋಗ್ತಿರ್ತೇವೆ ಅಷ್ಟೇ. ಅಲ್ಲ ನಿಮ್ಗೆ ನೆನಪಿಲ್ಲ? ಇಲ್ಲ. ನಾನು ನೆನಪು ಮಾಡ್ತೇನೆ. ಮಾಡಿ ಪಂಡತಿಗೂ ಸಾಧನ ಅಲ್ವಾ? ಅಲ್ಲ, ಇದು ಬರೆಯುವ ಸಾಧನ. ಬರೆಯುವ ಸಾಧನ ಇದು 10 ವರ್ಷ ಬಂದರೂ ಖರ್ಚಾಗುದಿಲ್ಲ. ನಿನ್ನ ಹೆಸರು ಹೇಳಿ ತಗೊಂಡಿದ್ದೀನಿ. 6 ತಿಂಗಳ ಬಾಡಿಗೆ ಕೊಡ್ಲಿಕ್ಕೆ ಉಂಟು ನೀನು. 6 ತಿಂಗಳು ಮನೆಯ ಮಾಡು ಮನೆಯ ಮಾಡು ಸೊಳ್ಳೆಗಳು ಬೀರುತ್ತಿರ ಮೈಯ ನೋಡು ಸೊಳ್ಳೆಗಳು ಬೀರುತ್ತಿರ ಮೈಯ ನೋಡು ನೀರಿನದು ಬಾವಿಯೊಳಗೆ ನನ್ನದು ಬೇರಾರು ಬರಲಿಗೆ ಮನೆಯ ಮಾಡು. ನೀವು ಮನೆ ಯಜಮಾನ್ರಲ್ಲ ಅಂತ ಆಕ್ಷೇಪ ಅಲ್ಲ. ಬಾಡಿಗೆ ಕೇಳುವಲ್ಲಿ ನೀವು ಕೊಟ್ಟ ಮನೆ ಹೇಗುಂಟು ವಿಚಾರ ಮಾಡ್ಬೇಕು. ನೀವು ಇದೇ ಗೊತ್ತಾಯ್ತಾ? ಮೀನು ಮುಟ್ಟಿ ಇದು ಕರ್ಮ. ಇದು ಯೋಗ್ಯತೆ ನೀರು ಗೊತ್ತುಂಟು. ಇರ್ಲಿ ಬಿಡಿ. ಆದ್ರೂ ಹಾಕೊಂಡಿರ್ತಾರೆ ಯಾಕೆ? ಮಳೆಗಾಲದಲ್ಲಿ ಅನುಕೂಲ ಆಗ್ತದೆ ಅಂತ ಹೇಳಿ. ಮಳೆಗಾಲದಲ್ಲಿ ಹೊರಗಿದ್ರು ಬೇಕೆ, ನಿಮ್ ಮನೆ ಒಳಗಿದ್ರು ಬೇಕೆ. ಸೋರುವ ಮಾಡು. ರಾತ್ರಿ ಮಣ್ಲಿಕ್ಕಾಗುದಿಲ್ಲ, ಅಲ್ಲಿ ಇರ್ಲಿಕ್ಕಾಗುದಿಲ್ಲ. ಸೊಳ್ಳೆಗಳ ಕಾಟ ಅಷ್ಟೇ ಅಲ್ಲ, ಸ್ನಾನಕ್ಕಾಗಿ ನೀರನ್ನು ಉಂಟಾ? ನೀರು ಇಲ್ಲ. ಇಂಥ ಬಾಡಿಗೆ ಮನೆ ಕೊಟ್ಟು ಬಾಡಿಗೆ ಹತ್ತಿದ್ರೆ ನಿಮ್ಗೆ ಬಾಡಿಗೆ ಅಂತೆ ಮನೆ ಸೋರ್ತಾ ಉಂಟಾ? ಹೌದು. ಮನೆ ಸೋರುವುದಲ್ಲ, ನಾನೇ ಫಂಕ್ಷನ್ ತೆಗೆದಿದ್ದೇನೆ. ಯಾಕೋ? ಅಯ್ಯಪ್ಪ, ಇಲ್ಲಿ ಸೆಕೆಂಡ್ ಸ್ವಲ್ಪ ಏನಲ್ಲ, ನೀನ್ ಗಾಳಿ ಬೀಸಬೇಕಲ್ಲ. ಅದಕ್ಕೆ ಗಾಳಿ ಬರ್ಲಿ ಅಂತ ಕಿಟಕಿ ಇರ್ತಾರೆ ಬಿಟ್ಟು ಹಂಚ್ಕೊಳ್ತಾರೆ ಯಾರಾದ್ರು. ಈ ವರ್ಷ ನನ್ನ ಪದ್ಧತಿ ಹಾಗೆ. ಆಮೇಲೆ ನೀರಿಲ್ಲ ಅಂದೆ ಸೊಳ್ಳೆಗಳೇ ಕಾಟ. ಹೋಗು, ಸೊಳ್ಳೆ ಬಂದಿ ತಗೊಂಡ್ಬಾ, ಅದು ಹತ್ಕೊಂಡು ಹೋಗ್ಕೊ. ಎತ್ತ ನೀರಿನ ವ್ಯವಸ್ಥೆ ಇಲ್ಲ. ಪಕ್ಕದ ಕೋಣೆಯವರೆಲ್ಲ ನೀರಿನ ವ್ಯವಸ್ಥೆ ಉಂಟು, ನಿನಗಿಲ್ವಾ? ಹೋಗು ಪಕ್ಕದ ಕೋಣೆಗೆ, 4 ಕೋಣೆ ನೀರು ತಗೊಂಡ್ಬಾ, ಸ್ನಾನ ಮಾಡು. ನಾನು ಬಾಡಿಗೆ ಕೊಡುದಾದ್ರೆ ನಿಮ್ಗೆ ನೀರು ತಂದ ಸ್ನಾನ ಮಾಡುದಾ? ನೀವು ಬಾಡಿಗೆ ಕೊಡ ತಪ್ಪಿಗೆ ನಾನು ಕೂಡ ನೀರು ತಂದ್ರೆ ನೀವು ಬಿಸಿ ಮಾಡಿ ನಾನು ಕರಿಬೇಕು. ಇಲ್ಲ ಅಣ್ಣ, ಇಷ್ಟು ಮಾಡ್ದೆ ನಾನು. ನಿಂಗೆ ಸ್ನಾನವೂ ಮಾಡ್ತಿದ್ರೆ ಹೇಗೆ? ಮಾಡಿದ ಅದೃಷ್ಟ ಬದಲಾದ್ರೆ ಹೌದು, ನನ್ನ ಅದೃಷ್ಟ ಬದಲು ನೀನಲ್ಲ. ನನಗೆ ಬಾಡಿಗೆ ಬೇಕಷ್ಟೇ. ಏನ್ ಮಾಡ್ಲಿಕ್ಕಿಲ್ಲ, ಕೆಲವೊಂದು ಹಾಗಾಗ್ತದೆ. ಏನು? ಮನುಷ್ಯರಿಗೆ ತಾನೇನು ತಿಳ್ಕೊಂಡ್ರೆ ಮತ್ತೊಬ್ಬ ಏನೋ ಅರ್ಥ ಆಗ್ತದೆ. ನಿಮಗೆ ನೀವೇ ಅಂತಲೇ ಗೊತ್ತಿಲ್ಲ. ಹೌದಾ? ಹೌದು, ನಿಜವಾಗಿ ಹೇಳಲ್ಲ. ನೀವು ದೇವರಂತ ಮನುಷ್ಯ, ನೀವು ದೇವರೇ. ಇಷ್ಟು ದಿವಸ ಹೇಳಿಲ್ಲ, ಹೇಳಲಿಕ್ಕೆ ಆಗಿಲ್ಲ. ನೀವು ಹಾಗಿಲ್ಲ. ನೀವು ಹಾಗಿರ್ಬೇಕು ಅಂತ ಆದ್ರೆ ನಾನು ಹೇಳುವ ಸ್ವಲ್ಪ ನೀವು ಕೇಳ್ಬೇಕು. ನಿಮ್ಮಲ್ಲಿ ಕೋಟಿಗಟ್ಟಲೆ ಹಣ ಉಂಟಲ್ಲ, ಹುಟ್ಟೋದು ಇದು ಸುಳ್ಳ. ಹೌದು. ಅದು ಯಾರಿಗೆ? ನನಗೆ. ಮಕ್ಕಳೆಲ್ಲ ಮರಿ ಇಲ್ಲ, ಅಣ್ಣ ತಮ್ಮ ಬಂಧುಗಳಾಗಿ ಯಾರು ಇಲ್ಲ. ನಾವು ಒಬ್ಬರೇ ಉಪಯೋಗಿಸಬೇಕು ಅನ್ನೋ ಕಾರಣಕ್ಕಾಗಿ ಅಷ್ಟು ಕೂಡಿಟ್ಟಿದ್ದೀವಿ. ರಾತ್ರಿ ಮಲಗ್ತೀವಿ, ಬೆಳಿಗ್ಗೆ ಹೇಳುವುದೇ ಇಲ್ಲ. ಓ, ಜೋರು ನಿದ್ರೆ ನನಗೆ. ಚಿರನಿದ್ರೆ ಅಂದ್ರೆ ಸತ್ಯ ಹೋದ್ರೆ ನೀವು ಆಗ ಹಣ ಬರ್ತದಾ? ಇಲ್ಲ ಮರೆಯ. ಇಷ್ಟೇ ಹೇಳಿದ ಮೇಲೆ ನಾಳೆ ಮದುವೆ ಆಗ್ತೀರಿ, ಮಕ್ಕಳಾಗ್ತಾರೆ. ಆ ಮಕ್ಕಳಿಗೆ ನೀವು ಹೊಂದಾಣೆ ಕೊಟ್ಟು ಹಾಳು ಮಾಡುವುದಿಲ್ಲ. ನನಗೆ ಹುಚ್ಚಲ್ಲ. ಆ ಮಕ್ಕಳಲ್ಲಿ ವಿಚಾರ ಮಾಡ್ತಾರೆ, ನಮ್ಗೆ ಹೊಂದಾಣೆ ಕೊಡುವುದೂ ಇಲ್ಲ, ಇವ್ರು ಖರ್ಚು ಮಾಡುವುದೂ ಇಲ್ಲ. ಇಂಥ ಅಪ್ಪ ಇದ್ರೆಷ್ಟು ಬಿಟ್ಟರೆಷ್ಟು ಲೆಕ್ಕ ಹಾಕಿ ರಾತ್ರಿ ನೀವು ಮಲಗಿದ್ದಲ್ಲಿಗೆ ಇಂಥ ಕಲ್ಲು ತಂದು ನೀವು ತಲೆಗಳ ಹಾಕಿ ಕೋಟಿಗಟ್ಟಲೆ ಹಣ ಬರ್ತದಾ? ಬರುವುದಿಲ್ಲ. ಅದೇ ನಿಮ್ಮ ಮಕ್ಕಳು ನಿಮ್ಮ ಹಣವನ್ನ ಕದ್ದುಕೊಂಡು ಹೋಗಿ ದುಂದು ವೆಚ್ಚ ಮಾಡ್ತಾರೆ, ನಿಮ್ಮ ಜಾಗವನ್ನು ತುಂಡು ಮಾಡಿ ವ್ಯಾಪಾರ ಮಾಡ್ತಾರೆ. ನಿಮಗೆ ಸುದ್ದಿ ಬರ್ತದೆ, ಹೇಳಲಿಕ್ಕಿಲ್ಲ ಬಿಡ್ಲಿಕ್ಕಿಲ್ಲ. ಬಿಸಿ ತುಪ್ಪ ನಿಮಗೆ ಮಾನಸಿಕ ಆಗ್ತದೆ, ಮಾನಸಿಕ ಆಗಿ ಹುಚ್ಚಿಡಿತದೆ. ಪೂರ್ವ ತಿರುಗ್ತೀರಿ, ಮೈಯೆಲ್ಲ ಹುಣ್ಣಾಗ್ತದೆ, ಹುಣ್ಣಾಗಿ ಇಂತಿಂತ ಹುಳ ಆಗ್ತದೆ. ಆದ್ರೂ ಹಣ ಬರುವುದಿಲ್ಲ. ನಮ್ಮಂತವ್ರು ಬಂದು ನಮ್ಮವರಿಬ್ಬರು ಬಂದು ಅವ್ರ ದೂರಿಂದ ನೀರು ಹೊಡೆಯುವುದ ನಾನು ದೊಡ್ಡ ಹಿಡಿತ ನಿಮ್ಗೆ ಮತ್ತೆ ಯಾವುದು ಸಿಗುವುದಿಲ್ಲ ಹೇಳಿ ಸರ್. ಹಾಗಾದ್ರೆ ಮಾಡ್ಬೇಕಾದೇನಕ್ಕೆ? ನಿಮ್ಮಲ್ಲಿರುವಂತ ಹಣವನ್ನ ಅಲ್ಪ ಸ್ವಲ್ಪ ದಾನ ಮಾಡಿ, ಬಡ ವಿದ್ಯಾರ್ಥಿಗಳೇ ಕೊಡಿ, ಬಡ ಮಕ್ಕಳಿಗೆ ಕೊಡಿ, ದೇವಸ್ಥಾನಕ್ಕೆ ಕೊಡಿ, ಹುಂಡಿಗೆ ಹಾಕಬೇಡಿ. ಸದ್ವಿನಿಯೋಗ ಆಗುವುದಿಲ್ಲ, ಸಮಸ್ಯೆ ಉಂಟು. ಹೀಗಲ್ಲಿರುವಾಗ ಈ ಕುರಿ ಹಣ ಹಣ ಅಂತೇಳಿ ಯಾಕೆ ಸಾಯ್ತಾರೆ ಸ್ವಾಮಿ? ಹಣ ಹಣ ಎಂದು ಯಾಕೆ ಬಡಿದಾಡಬೇಕು? ಬಡ ಜೀವವೇ, ನಿನ್ನ ಹಣ ಬಿಟ್ಟ ಮೇಲೆ ಸುಡ್ಲಿಕ್ಕೆ ಹಣ ಬರುವುದೇ ಸರ್ವಜ್ಞ. ಇದು ಯಾರು ಹೇಳಿದ ಮಾತು? ಸಾಹಿತ್ಯ ರತ್ನಾಕರ ಸದಾನಂದ ಹೇಳಿದ ಮಾತು. ಸ್ವಾಮಿ ಧನ್ಯನಾದೆ, ಸ್ವಾಮಿ ಧನ್ಯನಾದೆ. ಇಗೋ ನಿಮ್ಮ ಈ ಪವಿತ್ರವಾದಂತ ಕೊಳಕಟ್ಟಿಗಲ್ಲ ಕಾರ್ಯ ಉಂಟು. ನಮೋ ನಮಃ. ಸ್ವಾಮಿ, ನನಗೆ ತುಂಬಾ ಬೇಸರ ಆಗ್ತಾ ಉಂಟು. ಸತ್ಯ ಹೇಳಬೇಕು ಅಂತ ನನ್ನ ಪಾಲಿಗೆ ನೀವು ಈಗ ಸಿಗುವುದಲ್ಲ, 10 ವರ್ಷ ಮೊದಲೇ ಸಿಗಬೇಕಿತ್ತು. 10 ವರ್ಷ ಮೊದಲೇ ಸಿಕ್ಕಿದ್ರೆ ಅವರೇ ಪ್ರಧಾನ, ನಾವು ಎರಡನೇ. ಇದರಲ್ಲಿ ಪ್ರಧಾನ ಎರಡನೇ ಬರುವುದಿಲ್ಲಪ್ಪ, ಸಂಬಳ ಮಾತ್ರ ಅಷ್ಟೇ ಬೇಕಲ್ಲ. ಬಲ್ಲವರೇ ಬಲ್ಲವರು. ಸ್ವಾಮಿ, ಆಗಾಗ ನೀವು ನನ್ನಿದ್ದಲ್ಲಿ ಬರ್ತಾ ಇರಬೇಕು. ನಿಮಗೆ ಗೊತ್ತಿರುವಂತ ವಿಷಯ ನಾನು ಮಾತ್ರ ಬಂದು ನಿಮ್ಮ ತಲೆಗೆ ತುಂಬಿ 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 ಕಳಿಸ್ತಾ ಇರ್ತೇನೆ.
ಒಂದ್ ವೇಳೆ ನಾನು ಬಾರದೆ ಹೋದ್ರು ಬಂದು ನಿಮ್ಮ ತಲೆಗೆ ತುಂಬಿ 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 ಕಳಿಸ್ತಾ ಇತ್ತು. ನಮೋ ನಮಃ. ಹಾಳಾಗೋಗು. ಈ ತಿಂಗಳ ಬಾಡಿಗೆ ಹೋಯ್ತು. ಒಂದಿಷ್ಟು ಹೊಡೆದ ತಕ್ಷಣ ನಾನು ಬದಲಾವಣೆ ಆಗ್ತೈತೆ ತಿಳ್ಕೊಂಡ್ಯಾ? ಬಿಡು 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 ಬಿಡು